ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಕಷ್ಟಗಳಿಂದ ಪರಿಹಾರ ಬೇಕು ಅಂದರೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕು. ನಾವು ಪ್ರತಿ ಹಿಂದೂ ತಿಂಗಳಲ್ಲಿ ಕೃಷ್ಣ ಪಕ್ಷದ 4ನೇ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಸಂಕಷ್ಟಹರ ಚತುರ್ಥಿಯ ದಿನ ಅಂದರೆ ಗಣೇಶನಿಗೆ ತುಂಬ ಇಷ್ಟ. ನಾವು ಸಂಕಷ್ಟಹರ ಚತುರ್ಥಿ ದಿನ ಗಣೇಶನಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು. ಸಂಕಷ್ಟಹರ ಚತುರ್ಥಿ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಹಾಗೆ ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಿಶಿಣ ಕುಂಕುಮ ಇಟ್ಟು ಅಲಂಕರಣೆ ಮಾಡಬೇಕು. ದೇವರ ಮನೆ ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಣೆ ಮಾಡ್ಕೋಬೇಕು. ನಾವಿಲ್ಲಿ 2 ಗಣಪತಿಯನ್ನಾದರೂ ಇಡಬೇಕು. ಇಲ್ಲಿ ಒಂದು ವಿಳೆದೆಲೆ ಮೇಲೆ ಗೌರಿ ಮತ್ತು ಗಣೇಶನನ್ನು ಅರಿಶಿಣದಿಂದ ಮಾಡಬೇಕು. ನಾವು ಈ ವ್ರತ ಮಾಡಬೇಕಾದರೆ ಮಾತನಾಡಬಾರದು, ಮೌನಾಚರಣೆ ಮಾಡಬೇಕು. ಓಂ ಗಂ ಗಣಪತಾಯ ನಮಃ ಅಂತ ಪಠಿಸುತ್ತಾ ಈ ಪೂಜೆಯನ್ನು ಮಾಡಬೇಕು. ಗೌರಿ ಮತ್ತು ಗಣೇಶನನ್ನು ಅರಿಶಿಣದಿಂದ ತಯಾರಿಸಿದ ನಂತರ ಕುಂಕುಮದಿಂದ ಅಲಂಕರಣೆ ಮಾಡಬೇಕು. ನಂತರ ನಾವು ಗಣೇಶನಿಗೆ ಎಷ್ಟೋ ಇಷ್ಟವಾದ ದೂರ್ವ ಹುಲ್ಲು ಅಂದರೆ ಗರಿಕೆಯನ್ನು, ಹೂಗಳನ್ನು ಸಮರ್ಪಿಸಬೇಕು. ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಿ. ಮಾರ್ಚ್ 2024ರಲ್ಲಿ ಸಂಕಷ್ಟ ಚತುರ್ಥಿ ಮಾರ್ಚ್ 28 ಗುರುವಾರ ಬಂದಿದೆ. ಸಂಕಟಹರ ಚತುರ್ಥಿ ಅಥವಾ ಸಂಕಷ್ಟಿ ಗಣೇಶ ಚತುರ್ಥಿಯನ್ನು ಚವಿತಿಯ ದಿನದಂದು ಆಚರಣೆ ಮಾಡಲಾಗುತ್ತದೆ. ಮಾರ್ಚ್ 28 ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಚಂದ್ರೋದಯ ರಾತ್ರಿ 9:27 ಆಗುತ್ತೆ. ದೀಪ ಧೂಪವನ್ನು ಸಮರ್ಪಿಸಿದ ನಂತರ ಅಭಿಷೇಕ ಮಾಡಬೇಕು. ವ್ರತ ಮಾಡುವವರು ಅಭಿಷೇಕ ಮಾಡೋಕ್ಕೆ ಆಗಿಲ್ಲ ಅನ್ನುವವರು ಹೂವಿನಿಂದ ಗಣೇಶನ ಫೋಟೋಗೆ ಪ್ರೋಕ್ಷಣೆ ಮಾಡಬಹುದು. ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ವಿಗ್ರಹ ಇಲ್ಲ ಅಂದರೆ ಅರಿಶಿಣದಿಂದ ಮಾಡಿದ ಗಣೇಶನಿಗೆ ಪಂಚಾಮೃತಗಳನ್ನು ಪ್ರೋಕ್ಷಣೆ ಮಾಡಬಹುದು. ಅಭಿಷೇಕ ಮಾಡೋಕ್ಕೆ ಹಸುವಿನ ಹಾಲು, ಮೊಸರು ಹಾಗೆ ಜೇನುತುಪ್ಪ, ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಬೇಕು. ಈ ಅಭಿಷೇಕ ಮಾಡಿರುವ ಪಂಚಾಮೃತನ ಉಪವಾಸ ಇರುವಂತಹವರು ಸ್ವೀಕರಿಸಬಹುದು. ಪ್ರಸಾದವಾಗಿ ಮನೆ ಮಕ್ಕಳೆಲ್ಲ ಸ್ವೀಕರಿಸಬಹುದು. ನಂತರ ಗಣೇಶನಿಗೆ ಅಲಂಕಾರ ಮಾಡಿ ಅಕ್ಕಿ ಮೇಲೆ ಅಥವಾ ಹೂವಿನ ಮೇಲೆ ಗಣೇಶನಿಗೆ ಇಷ್ಟವಾದ ಎಕ್ಕೆ ಎಲೆಯ ಮೇಲೆ ವಿಗ್ರಹ ಇಟ್ಟು ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಬೇಕು. ಈ ವ್ರತ ಮಾಡೋದರಿಂದ ಪರಿಹಾರ ಆಗಲ್ಲ ಅನ್ನುವಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಹಾಗೆ ನಾವು 108 ಬಾರಿ ಓಂ ಗಂ ಗಣಪತಾಯ ನಮಃ ಅಂತ ಪಠಿಸಬೇಕು. ಸಂಕಷ್ಟಹರ ಗಣೇಶನ ವ್ರತ ಕಥೆಯನ್ನು ಓದಬೇಕು. ಈ ದಿನ ಬೆಡ್ ಮೇಲೆ ಮಲಗಬಾರದು, ಚಾಪೆಯ ಮೇಲೆ ಮಲಗಬೇಕು. ಬ್ರಹ್ಮಚರ್ಯವನ್ನು ಪಾಟಿಸಬೇಕು. ರಾತ್ರಿ ಚಂದ್ರನ ದರ್ಶನ ಪಡೆದು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ. ನೈವೇದ್ಯವಾಗಿ ಗಣೇಶನಿಗೆ ಇಷ್ಟವಾದ ಬೆಲ್ಲ ಅಥವಾ ಮೋದಕ ಅಥವಾ ಹಣ್ಣುಗಳು ಏನಾದರೂ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ರಾತ್ರಿ ಚಂದ್ರನ ದರ್ಶನ ಪಡೆದು ಗಣೇಶನಿಗೆ ಹಾರತಿ ಮಾಡಿ. ವ್ರತದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತಾ ವ್ರತವನ್ನು ಕೊನೆಗೊಳಿಸಬೇಕು. ಉಪವಾಸ ವ್ರತ ಮಾಡುವವರು ಹಣ್ಣುಗಳನ್ನು ಸೇವಿಸಬಹುದು. ಈ ವ್ರತವನ್ನು 3 ತಿಂಗಳು ಅಥವಾ 7, 11, 21 ತಿಂಗಳು ಆಚರಣೆ ಮಾಡಬೇಕು. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.